ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕದ ಪ್ರಸಕ್ತ ಪರಿಸ್ಥಿತಿಗೆ ಅನುಗುಣವಾಗಿ ಕೋವಿಡ್-19 ಒಂದು ಪರಿಣಾಮದಿಂದಾಗಿ ರಾಜ್ಯದ ಬೊಕ್ಕಸ ಬರಿದಾಗ್ತಾ ಇದೆ ಅಂತ ಹೇಳುವ ವಿಚಾರ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಕಂಡುಬರುತ್ತದೆ. ಆ ವಿಚಾರವಾಗಿ ಒಂದಷ್ಟು ನನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ಸಲಹೆಗಳನ್ನು ಸಾರ್ವಜನಿಕರಿಗೆ ಸಾದರಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. 1975-76ರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಅದು ತುರ್ತು ಪರಿಸ್ಥಿತಿಯ ಒಳಗಡೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅನ್ನು ತಗೊಂಡು ಈ ನಗರ ಭೂಮಿತಿ ಕಾಯ್ದೆ ಅನ್ವಯ ನಗರ ಪ್ರದೇಶದಲ್ಲಿ ಅರ್ಧ ಎಕರೆಗಿಂತ ಹೆಚ್ಚು ವಿಸ್ತೀರ್ಣದ ಜಾಗವನ್ನು ಹೊಂದಿರತಕ್ಕಂಥ ಹಕ್ಕನ್ನು ಕಿತ್ತು ಹಾಕಿತು. ಮುಂದಕ್ಕೆ ಇದರ ಪರಿಣಾಮವಾಗಿ ನಗರ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡವು. 1999ರಲ್ಲಿ ಅಂದಿನ ವಾಜಪೇಯಿ ಸರ್ಕಾರ ಈ ಕಾನೂನಿನಿಂದಾಗಿ ನಗರ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮನಗಂತು. ಅದರಂತೆ 1999ರಲ್ಲಿ ಈ ಕೇಂದ್ರ ಸರ್ಕಾರ ಏನು ಅರ್ಬನ್ ಲ್ಯಾಂಡ್ ಸೀಲಿಂಗ್ ರೆಗ್ಯುಲೇಷನ್ ಆಕ್ಟ್ 1976 ಮಾಡಿತ್ತು, ಅದನ್ನು ರಿಪೀಲ್ ಮಾಡಿತು, ವಾಪಸ್ ತಗೊಂಡ್ರು ಕಾನೂನನ್ನು. ಇದಾದ ನಂತರ ನಗರ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆ ಬಹಳ ಶೀಘ್ರವಾಗಿ ಬೆಳೆಯಿತು. ಅದರಲ್ಲಿಯೂ ವಿಶೇಷವಾಗಿ ಬೆಂಗಳೂರಿನಂಥ ನಗರ ಇಡೀ ಜಗತ್ತಿನಲ್ಲಿ ಕಂಡು ಕೇಳಿರದ ವೇಗದಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಬಂಡವಾಳಗಳು ಹರಿದು ಬಂದವು. ವಿಪುಲ ಉದ್ಯೋಗ ಅವಕಾಶಗಳು ನಗರ ಪ್ರದೇಶದಲ್ಲಿ ಪ್ರಾಪ್ತವಾದವು. ನಾನಿವತ್ತು ಮಾತಾಡ್ತಕ್ಕಂಥ ವಿಚಾರ ಈ ಅರ್ಬನ್ ಲ್ಯಾಂಡ್ ಸೀಲಿಂಗ್ ರೆಗ್ಯುಲೇಷನ್ ಆಕ್ಟ್ಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಮಾತಾಡ್ತಕ್ಕಂಥ ವಿಚಾರ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1974ಗೆ ಸಂಬಂಧಪಟ್ಟಿದ್ದು. ಆದರೆ ಅಂದು ನಗರದ ಪರಿಸ್ಥಿತಿ ಇಂದು ಹಳ್ಳಿಯಲ್ಲಿದೆ. ಈ 1974ರ ಭೂ ಸುಧಾರಣಾ ಕಾನೂನಿನ ಅನ್ವಯ ಸೆಕ್ಷನ್ 79A, B ಮತ್ತು ಸೆಕ್ಷನ್ 80 ಪ್ರಕಾರವಾಗಿ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಅವನೊಬ್ಬ ಕೃಷಿಕ ಆಗಿರಬೇಕು ಮತ್ತು ಅವನ ವರಮಾನಗಳು ಆ ಕಾನೂನಿನಲ್ಲಿ ಏನು ಹೇಳ್ತದೆ ಅದಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಕೃಷಿ ಮೂಲ ಅಲ್ಲದೆ ಬೇರೆ ಮೂಲದಿಂದ. ಇಂದು ಕರ್ನಾಟಕದಲ್ಲಿ ಬಹಳಷ್ಟು ಈ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದಕ್ಕೆ ಕಾರಣ ಏನಂದರೆ ವ್ಯವಸಾಯ ಕ್ಷೇತ್ರಕ್ಕೆ ಬಂಡವಾಳಗಳು ಹರಿದು ಬರ್ತಾ ಇಲ್ಲ. ಯಾರಿಗೆ ವ್ಯವಸಾಯದಲ್ಲಿ ಆಸಕ್ತಿ ಇದೆ ಯುವ ಜನಾಂಗದಲ್ಲಿ, ಅವರಿಗೆ ವ್ಯವಸಾಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಚಾಣಕ್ಯರ ಅರ್ಥಶಾಸ್ತ್ರದಲ್ಲಿ ಈ ರೀತಿ ಪ್ರಾಕೃತಿಕ ದುರಂತಗಳಾದಾಗ ರಾಜನಾದವನ್ನು ಏನು ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ರಾಜ ಅಂತ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ. ಅವರು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತಂದರೆ, ಸಾಧ್ಯವಾದರೆ ಯಾವಾಗಲೂ ಏನು ಬೆಳೆ ಬೆಳೀತಾರೆ ಅದಕ್ಕಿಂತ ಹೆಚ್ಚಿನ ಬೆಳೆ ಬೆಳೀಲಿಕ್ಕೂ ಒಂದು ಉತ್ತೇಜನವನ್ನು ಕೊಡಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಸರ್ಕಾರದ ಸ್ಥಿತಿಯನ್ನು ಇವತ್ತು ನೋಡಿದ್ರೆ ಕೃಷಿ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಹಣವನ್ನು ತೊಡಗಿಸುವಂತಹ ಒಂದು ಶಕ್ತಿ ಬಹುಶಃ ಈಗ ಸರ್ಕಾರಕ್ಕೆ ಇಲ್ಲ ಅಂದ್ರೆ ನಾವು ಅರಿತುಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ಕೃಷಿಗೆ ಉತ್ತೇಜನ ಕೊಡೋದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ? ನಾನು ವಕೀಲನಾಗಿ 1980ನೇ ಸರಿಯಿಂದ ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಇದು ಡಿಸ್ಟ್ರಿಕ್ಟ್ ಸೆಂಟರ್. ಬಹಳಷ್ಟು ಜನ ಯುವಕರು ನನ್ನ ಹತ್ರ ಬರ್ತಾರೆ. ಅದರ ವಿಶೇಷವಾಗಿ ನಗರ ಪ್ರದೇಶದವರು. ಎಲ್ಲರೂ ಇವತ್ತಿನ ತರುಣ ಜನಾಂಗಕ್ಕೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ ಅಥವಾ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿ ಏನಿಲ್ಲ. ಅಂಥ ಯುವಕರು ಬಹಳಷ್ಟು ಜನ ಕೃಷಿಯಲ್ಲಿ ಆಸಕ್ತಿ ಹೊಂದಿರ್ತಾರೆ.
ಅವರು ಬಂದು ಕೇಳ್ತಾರೆ ನನಗೆ, ನಾನು ಕೃಷಿ ಭೂಮಿ ತಗೊಂಡು ಸ್ವಲ್ಪ ಏನಾದರೂ ನಮ್ಮ ಅಪ್ಪನ ಕೈಯಿಂದಲೋ ಕುಟುಂಬದವ್ರ ಕೈಯಿಂದಲೋ ಹಣ ಪಡೆದು ನಾನು ವ್ಯವಸಾಯ ಚಟುವಟಿಕೆಯಲ್ಲಿ ತೊಡಗಬಹುದಾ ಅಂತ. ಅಂಥ ಸಂದರ್ಭದಲ್ಲಿ ಈ ಕೃಷಿ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಇರತಕ್ಕಂಥ ಕಾನೂನು ನಿಯಮಗಳನ್ನು ನಾನು ಅವ್ರಿಗೆ ಹೇಳಬೇಕಾಗುತ್ತೆ. ಇಲ್ಲ, ನೀವು ಮೂಲತಃವಾಗಿ ವ್ಯವಸಾಯಗಾರರಾಗಿದ್ದರೆ ಅಥವಾ ವ್ಯವಸಾಯಗಾರರ ಕುಟುಂಬಕ್ಕೆ ಸೇರಿದರೆ ಮಾತ್ರ ಈ ಒಂದು ಭೂಮಿಯನ್ನು ಖರೀದಿ ಮಾಡಬಹುದು ಅಂತ ಹೇಳಿ, ಇಲ್ಲದೆ ಹೋದಲ್ಲಿ ನೀವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅಂತ. ಸರ್ಕಾರದ ಪರ್ಮಿಷನ್ ಅಂದರೆ ನಿಮಗೆಲ್ಲ ಗೊತ್ತಾಗಿದೆ ಯಾವ ಥರದ ಒಂದು ವ್ಯವಸ್ಥೆ ಇದೆ ಈ ರಾಜ್ಯಗಳಲ್ಲಿ ಅಂತ ಹೇಳಿ. ಬಹುಶಃ ಅದೊಂದು ಡ್ರ್ಯಾಗನ್ ಒಳಗಡೆ ಎಂಟ್ರಾದ ಹಾಗೆ ಈಚೆಗೆ ಬರೋದು ಬಹಳ ಕಷ್ಟ. ಇಂಥ ಒಂದು ಸಂದರ್ಭದಿಂದ ಬಹಳಷ್ಟು ಜನ ಈ ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಕೃಷಿಯನ್ನು ಮಾಡತಕ್ಕಂತಹ ಒಂದು ಅವಕಾಶವನ್ನು ಕಳ್ಕೊಳ್ತಾರೆ. ಬಹುಶಃ ಈ ತರುಣ ಜನಾಂಗಕ್ಕೆ ಯಾರು ಕೃಷಿಯಲ್ಲಿ ಆಸಕ್ತರಿರ್ತಾರೋ ಅವರಿಗೆ ಕೃಷಿ ಭೂಮಿಯನ್ನು ತಗೊಳ್ಳುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಕೃಷಿ ಅಭಿವೃದ್ಧಿ ಆಗುವಂಥ ಒಂದು ಹೆಚ್ಚಿನ ಅವಕಾಶ ಇದೆ. ಯಾಕಂದರೆ ಇವತ್ತಿನ ಜನಾಂಗ ದೇ ವಾಟ್ ಮೋರ್ ಇನ್ಫಾರ್ಮೇಶನ್, ಹೆಚ್ಚಿನ ಅವರಿಗೆ ಮಾಹಿತಿಗಳಿರ್ತವೆ, ಅವರು ಆಳವಾಗಿ ಇದರಲ್ಲಿ ಮುಳುಗಿರ್ತಾರೆ ಆಸಕ್ತ ವಿಚಾರದಲ್ಲಿ. ಇನ್ನೂ ಒಂದು ಏನಂತಂದರೆ, ಈ ಎರಡು ಸೆಕ್ಷನ್ಗಳು 79A(b) ಮತ್ತು ಸೆಕ್ಷನ್ 8 ಇದನ್ನು ಕಾನೂನಿಂದ ತೆಗೆದು ಹಾಕಿದರೆ ಆವಾಗ ಯುವಕರು ಒಂದು ಗ್ರೂಪ್, ಒಂದು ಸಂಘಟನೆಯನ್ನು ಮಾಡಿ, ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಅದರ ಮೂಲಕ ಅವರು ವ್ಯವಸಾಯದ ಭೂಮಿಯನ್ನು ತಗೊಂಡು ವಿಶೇಷವಾದಂಥ ವ್ಯವಸಾಯ ಚಟುವಟಿಕೆಯಲ್ಲಿ ತೊಡಗಬಹುದು. ಒಬ್ಬ ವ್ಯಕ್ತಿ ಉಳುಮೆ ಮಾಡ್ಬೋದು, ಇನ್ನೊಬ್ಬ ವ್ಯಕ್ತಿ ಟ್ರಾನ್ಸ್ಪೋರ್ಟೇಷನ್ ಜವಾಬ್ದಾರಿ ತಗೊಳ್ಬೋದು, ಇನ್ನೊಬ್ಬ ವ್ಯಕ್ತಿ ಮಾರಾಟ ಮಾಡತಕ್ಕಂಥ ಒಂದು ಅವಕಾಶ, ಈ ಕೃಷಿ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡತಕ್ಕಂಥ ಒಂದು ಕೈಂಕರ್ಯದಲ್ಲಿ ತೊಡಕೊಳ್ಬೋದು. ಆದರೆ ಈ ಕಾನೂನಿನಲ್ಲಿ ಪಾರ್ಟ್ನರ್ಶಿಪ್ ಕನ್ಸರ್ನಿಂಗ್ ಆಗಲಿ ಅಥವಾ ಕಂಪನಿ ಆಗಲಿ ಇದು ಯಾವುದು ಕೃಷಿ ಭೂಮಿಯನ್ನು ಪಡೀಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಪರ್ಮಿಷನ್ ಕೊಡಲಿಕ್ಕೂ ಆಗೋದಿಲ್ಲ. ಇಂಥ ಸಂದರ್ಭ ನಮ್ಮಲ್ಲಿ ಇರುವುದರಿಂದ ಕೃಷಿ ಚಟುವಟಿಕೆ ಎಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಸಾಧ್ಯ? ಇದು ನಮ್ಮ ಮುಂದೆ ಇರತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಇದು. ಇನ್ನು ಯಾವಾಗ ಈ ಎರಡು ಕರ್ನಾಟಕ ಭೂ ಸುಧಾರಣೆಯ ಕಾನೂನಿನ ವಿಧಿಗಳನ್ನು ನಾವು ತೆಗಿತೇವೋ ಆವಾಗ ಸಾಕಷ್ಟು ಜನ ಈ ರಾಜ್ಯದಲ್ಲಿ ಕೃಷಿ ಭೂಮಿಯನ್ನು ತಗೊಳ್ಳುವಂತಹ ಒಂದು ಅವಕಾಶ ಬರುತ್ತೆ. ಇದರಿಂದ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಶುಲ್ಕ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಇದರಿಂದ ವಿಪುಲವಾಗಿ ಹಣ ಹರಿದು ಬರೋದು ಅದು ಶತಸಿದ್ಧ. ಯಾಕಂದರೆ ನಮ್ಮಲ್ಲಿ ಎಂಕ್ವೈರೀಸ್ ಬರ್ತಾರಲ್ಲ ಅದು ತುಂಬ ಇರುತ್ತೆ. ಅದಲ್ಲದೆ ಈ ಎರಡು ಪ್ರಾವಿಜನ್ನಿಂದಾಗಿ ಇನ್ನೂ ಸೆಕ್ಷನ್ 108 ಅದು ಭೂ ಸುಧಾರಣಾ ಕಾನೂನಿನಲ್ಲಿ ಸಂಸ್ಥೆಗಳು ಕೆಲವು ಈಗ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಬೇಕು ಅಥವಾ ಇಲ್ಲಿ ಯಾವುದೋ ಚೌಲ್ಟ್ರಿ ಕಟ್ಟಬೇಕು, ಆವಾಗ ಸರ್ಕಾರದ ಪರ್ಮಿಷನ್ ತಗೊಳ್ಳೋಕ್ಕೆ ಒಂದು ಅವಕಾಶ ಇದೆ ಈ ಭೂ ಸುಧಾರಣಾ ಕಾನೂನಲ್ಲಿ. ಅದು ತಿರುಗ ಇದೆ, ನಾವು ಡೆಪ್ಟಿ ಕಮಿಷನರ್ ಹತ್ರ ಹೋಗಬೇಕು. ಅಲ್ಲಿಯ ಪರಿಸ್ಥಿತಿ ಎಲ್ಲ ಜನರಿಗೆ ಗೊತ್ತಿದೆ. ಒಂದ್ಸಲ ಸರ್ಕಾರ ಪರ್ಮಿಷನ್ಗೆ ತಗೊಳ್ಬೇಕು ಅಂತಂದರೆ ಅದಕ್ಕೆ ಎಷ್ಟು ಕಡೆ ನಾವು ಹೋಗಬೇಕು, ಅಲ್ಲಿ ಏನೇನು ನಡಿಬೇಕು ಇದೆಲ್ಲ ಗೊತ್ತಿದೆ. ಬಹಳ ಜನ ಇದಕ್ಕೆ ಹೆದರಿ ಈ ಚಟುವಟಿಕೆಗಳಿಗೆ ಬರದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ನಾವು ಸ್ವಲ್ಪ ಪಕ್ಕದ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ತಮಿಳುನಾಡಿನಲ್ಲಿ ಕೃಷಿ ಭೂಮಿಯನ್ನು ತಗೊಳ್ಳೋಕ್ಕೆ ಆಗಲಿ ಅಭಿವೃದ್ಧಿ ಪಡಿಸಲಿಕ್ಕಾಗಲಿ ಈ ಥರದ ಯಾವ ನಿಯಮಗಳು ಅವುಗಳು ಇಲ್ಲ. ಇತ್ತೀಚೆಗೆ ಕೆಲವು ದಿವಸಗಳ ಹಿಂದೆ ನಾನು ಮದುರೈ ಪ್ರಾಂತಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ವೇಲಾಯುಧನ್ ಅಂತ ಹೇಳುವಂಥ ವ್ಯಕ್ತಿ ನನಗೆ ಪರಿಚಯ ಆಯಿತು. ಅವರು ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ನಾನು ಒಂದು ಫಾರೆಸ್ಟ್ ಮಾಡಿದ್ದೇನೆ ಅಂತ ಹೇಳಿ ಅವರ ಕಥೆ ಒಂದು ಸಕ್ಸಸ್ ಸ್ಟೋರಿಯನ್ನು ನನಗೆ ಹೇಳಿದ್ರು. ಅವ್ರ ಹಿಂದೆ ಬಹಳ ಭೂಮಿಗಳನ್ನು ಅವರ ಒಡೆತನದಲ್ಲಿತ್ತು, ಅವರ ಕುಟುಂಬದ ಒಡೆತನದಲ್ಲಿತ್ತು. ಅವರು ಮೂಲತಃವಾಗಿ ರಾಮನಾಡು ರಾಜವಂಶಕ್ಕೆ ಸೇರಿದಂಥ ವ್ಯಕ್ತಿಯಾಗಿದ್ದರು. ಅದೆಲ್ಲವೂ ಈ ಭೂ ಸುಧಾರಣಾ ಕಾನೂನಿನಲ್ಲಿ ಸರ್ಕಾರ ಕೊಂಡೋಯ್ತು. ಯಾರು ಆ ಭೂಮಿಯನ್ನು ಪಡ್ಕೊಂಡಿದ್ದಾರೆ ಅವರು ಯಾರು ಉಳಿಸ್ಕೊಂಡಿಲ್ಲ. ಏನು ಆಶಯಗಳಿತ್ತು ಕಾನೂನಿನಲ್ಲಿ ಅದನ್ನು ಅವರು ಯಾರು ಫುಲ್ಫಿಲ್ ಮಾಡಿಲ್ಲ. ಯಾಕಂದರೆ ಅವ್ರ ಹತ್ರ ಬಂಡವಾಳ ಇಲ್ಲ. ಬಂಡವಾಳ ಇಲ್ಲದೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲ್ಲ. ಜಮೀನನ್ನು ಭೂಮಿಗಳು ಬಂಜರಾದವು. ಆನ ಮೇಲಿನ ಔಟರ್ ಸರ್ಫೇಸಿನ ಮಣ್ಣೆಲ್ಲ ಕರಗಿ ಹೋಯಿತು ಮಳೆಗೆ. ಆ್ಯಂಡ್ ಆ ಭೂಮಿಯಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯುವಂಥ ಅವಕಾಶ ಇಲ್ಲದಾಯಿತು. ಅವರೇನು ಮಾಡಿದ್ರು, ಅದನ್ನು ಸಾಲ ಪಡೆದ್ರು. ಸಾಲಕ್ಕೋಸ್ಕರ ಭೂಮಿಗಳೆಲ್ಲ ಮಾರಾಟ ಹಾಕಿ ಹೋದರು. ಇವರು ಒಂದ್ಸಲ ಇವರ ಭೂಮಿಯೆಲ್ಲ ಹೋಗಿದೆ, ಆದರೂ ಹಿರಿಯರ ಭೂಮಿ ಅಲ್ವಾ, ಒಂದ್ಸಲ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರಂತೆ. ಅದು 100 ಎಕರೆ ಪ್ರದೇಶ ಇತ್ತು.
ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ಬಂಜರಾಗಿರೋದನ್ನು ನೋಡಿದ್ರು ಭೂಮಿ. ಅವ್ರಿಗೆ ಬಹಳ ದುಃಖ ಆಯಿತು. ಯಾಕಂದ್ರೆ ಅವರ ಹಿರಿಕರದು ಜಮೀನದು. ಅವರು ಹೇಳಿದ್ರು, ನಮ್ಮ ಹಿರಿಕರು ಇದರಲ್ಲಿ ಅವರೇ ಊಟ ಇರಲಿಲ್ಲ, ಗ್ರಾಮಸ್ಥರೆಲ್ಲ ಅದನ್ನ ಈ ಬೆಳೆಗಳಿಗೆ ಏನು ಫಸಲು ಬರ್ತಿತ್ತು ಅದರ ಬೆನಿಫಿಟ್ ಅವರಿಗೆ ಎಲ್ಲರಿಗೂ ಸಿಗ್ತಿತ್ತು. ಏನಾದರೂ ಮಾಡಬೇಕು ಅಂತ ನನಗೆ ಅನಿಸ್ತು ಆ ಸಂದರ್ಭದಲ್ಲಿ. ಅವರು ಏನು ಮಾಡಿದ್ದಾರೆ ಅಂದರೆ, ಹೊರಗಡೆ ಹೋಗಿ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಆ ಹಣದಿಂದ ಭೂಮಿಯನ್ನು ವಾಪಸ್ ಪಡ್ಕೋತಾರೆ. ವಾಪಸ್ ಪಡ್ಕೊಂಡು ಈ ಮೇಲ್ಮೈ ಇದೆಯಲ್ಲ, ಭೂಮಿಯ ಮೇಲ್ಮೈ, ಅಲ್ಲಿಗೆ ಬೇರೆ ಮಣ್ಣನ್ನು ತಗೊಂಡು ಔಟರ್ ಸರ್ಫೇಸ್ ಅನ್ನ ಅವರು ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿ ಅದರಲ್ಲಿ ಔಷಧೀಯ ಗಿಡಗಳನ್ನು ಹಾಕ್ತಾರೆ. ಸುಮಾರು 120 ಎಕರೆ ಪ್ರದೇಶ ಅದು, ಅಲ್ಲಿ ಔಷಧೀಯ ಗಿಡಗಳನ್ನು ಹಾಕಿದ್ರು. ಈ ಔಷಧೀಯ ಗಿಡಗಳು ಅದು ನಿಜವಾಗಿ ಪ್ರಯೋಜನಕ್ಕೆ ಬರಬೇಕಾದ್ರೆ 10-15 ವರ್ಷ ವೆಯ್ಟ್ ಮಾಡಬೇಕು. ಇವಾಗ ನಮ್ಮ ಸಾಮಾನ್ಯ ಒಬ್ಬ ರೈತ ಇದ್ದಾನಲ್ಲ, ಅವನು ಈ ಥರದ ಒಂದು ವೆಂಚರನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನು ಈ ವರ್ಷದ ಫಸಲನ್ನೇ ಅವನು ಈ ವರ್ಷ ಊಟ ಮಾಡಬೇಕು. ಯಾರತ್ರ ಬಂಡವಾಳ ಇರುತ್ತದೋ ಅವರು ಈ ಥರದ ಒಂದು ಈ ಔಷಧಿ ಗಿಡಗಳನ್ನ ನೆಡುವಂತಹ ಕಾರ್ಯದಲ್ಲಿ ತೊಡಗಬಹುದು. ಇವರ ಹತ್ರ ಬಂಡವಾಳ ಇತ್ತು. 120 ಎಕರೆಯಲ್ಲಿ ಅವರು ಸೋಷಿಯಲ್ ಫಾರೆಸ್ಟ್ರಿ ಮಾಡಿದ್ರು. ನಾನು ಮೊನ್ನೆ ಆ ಸ್ಥಳಕ್ಕೆ ಹೋದಾಗ ನನಗೆ ದಿಗ್ಭ್ರಮ ಆಯಿತು. 1200 ಸೈಜ್ ಬಂದಂಥ ಚಂದನದ ಗಿಡಗಳೇ ಇತ್ತು. ಅದರೊಟ್ಟಿಗೆ ಹಲವಾರು ಹರ್ಬಲ್ಸ್. ಅವರು ಇದರಿಂದ ಏನು ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು ಹರ್ಬಲ್ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಒಂದು ಇನ್ನೊಂದು ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಿದ್ದಾರೆ. 500 ಜನಕ್ಕೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಈ ಯಾವಾಗ ಮೇಲ್ಮೈ ಬದಲಾವಣೆ ಆಯಿತೋ ಅಲ್ಲಿ ಈ ರೀತಿ ಗಿಡಗಳು ಮರಗಳು ಅಲ್ಲಿ ಬೆಳೆದು ಮಳೆ ನೀರನ್ನು ಇಂಗಿಸಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರು. ಎಷ್ಟು ಆಶ್ಚರ್ಯ ನನಗೆ ಆಯಿತು ಅಂತಂದರೆ, ಪಕ್ಕದಲ್ಲಿ ಅವರು ಭತ್ತವನ್ನಾಗೆ ಬೆಳೀತಾ ಇದ್ದಾರೆ. ಭತ್ತದಲ್ಲಿ ನಮ್ಮ ಪ್ರಾಚೀನ ಏನು ತಳಿಗಳಿದೆ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಇನ್ನೊಂದು ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಅಲ್ಲಿ ಸುಮಾರು ಯಾರು ಗ್ರಾಮವನ್ನು ಬಿಟ್ಟು ಹೋಗಿದ್ದಾರೆ ಎಲ್ಲ ವಾಪಸ್ ಬಂದಿದ್ದಾರೆ. ಇಲ್ಲಿ ನಾನು ಕಂಡುಕೊಂಡಂತಹ ಒಂದು ವಿಚಾರ ಏನಂತಂದ್ರೆ, ಕೃಷಿ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಬಂದು ಬಂಡವಾಳ ಹಾಕಿದ್ರೆ, ಯಾರಾದರೂ ಈ ಕೃಷಿಯಲ್ಲಿ ನಿಜವಾಗಿ ಉತ್ಸುಕನಾಗಿದ್ರೆ ಅವನು ಖಂಡಿತವಾಗಿ ಆ ಜಾಗವನ್ನು ಅಭಿವೃದ್ಧಿ ಮಾಡ್ಬೋದು, ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟು ಕೊಡ್ಬೋದು. ಇಲ್ಲಿ ನೋಡಿ, ಅವರು ಹೊರಗಡೆ ಎಲ್ಲ ಬಹಳಷ್ಟು ಪ್ರದೇಶಗಳಲ್ಲಿ NGO ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಮುತ್ತುವೇಲ ಇದನ್ನು ಅವರಲ್ಲಿಂದ ಈಗ ಹರ್ಬಲ್ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದು ಜಂಡು ಅಂತ ಕಂಪನಿಗಳಿಗೆ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ಕೃಷಿಕರಿಗೆ ನೇರವಾಗಿ ಈ ಮಾರ್ಕೆಟ್ ಅನ್ನು ಪರಿಚಯಿಸಲಿಕ್ಕೆ ಇಂದಿನ ಯಾರು ನಗರ ಪ್ರದೇಶದ ಯುವಕರು ಕೃಷಿಯಲ್ಲಿ ಆಸಕ್ತರಿದ್ದಾರೆ ಅವರು ಶಕ್ತರಿದ್ದಾರೆ. ಆದರೆ ನಗರ ಪ್ರದೇಶದ ಯುವಕರಿಗೆ ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಈ ಕೃಷಿ ಚಟುವಟಿಕೆಗಳಿಗೆ ತೊಡಗಿಕೊಳ್ಳೋಕೆ ಈ ಸೆಕ್ಷನ್ 79A ಮತ್ತು B ಮತ್ತು ಸೆಕ್ಷನ್ 8 ಇದೆಯಲ್ಲ, ಇಟ್ ಹಸ್ ಬಿಕಮ್ ಎ ಸ್ಟ್ಯಾಂಪ್ಲಿಂಗ್ ಬ್ಲಾಕ್. ಅದನ್ನ ಬಹುಶಃ ಇಲ್ಲಿ ಇವತ್ತು ರಿವ್ಯೂ ಮಾಡಿದ್ರೆ ಸಾಕಷ್ಟು ನಮ್ಮ ಕೃಷಿ ಚಟುವಟಿಕೆಗಳಿಗೂ ಒಂದು ಹೊಸ ಡೈಮೆನ್ಷನ್ ಬರ್ಬೋದು. ಅದರಲ್ಲಿ ಸರ್ಕಾರದ ಬೊಕ್ಕಸನೂ ತುಂಬಬಹುದು ಅಂತ ಹೇಳ್ತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ನಾನಿದ್ದೇನೆ. ಬಂಧುಗಳೇ, 1974ರಲ್ಲಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನು ಬಂತು, ಅದೊಂದು ಸೋಷಿಯಲ್ ಓರಿಯೆಂಟೆಡ್ ಲೆಜಿಸ್ಲೇಷನ್. ಆದರೆ ಏನಾಗಿದೆ ಅಂತಂದ್ರೆ, ಅಲ್ಲಿ ಕೇವಲ ಯಾರು ಗೇಣಿದಾರರಿದ್ದಾರೆ, ಗುತ್ತಿಗೆದಾರರಿದ್ದಾರೆ, ಅವರ ಒಂದು ಬೆನಿಫಿಟ್ ಅನ್ನು ಮಾತ್ರ ಅಲ್ಲಿ ನೋಡ್ಲಾಯ್ತು. ಭೂಮಾಲೀಕರು ಯಾರು ಇದ್ರು ಅವರ ಬಗ್ಗೆ ಮಾನವೀಯವಾದಂತಹ ಯಾವ ದೃಷ್ಟಿಕೋನನೂ ಆ ಆಕ್ಟ್ ಅಲ್ಲಿ ಇರಲಿಲ್ಲ. ನಾನು ನನ್ನ ಚಿಕ್ಕಂದಿನಲ್ಲಿ ನೋಡಿದ್ದೀನಿ, ಎಷ್ಟೋ ಜನ 2 ಎಕರೆ, 1.5 ಎಕರೆ, 3 ಎಕರೆ ಇಷ್ಟೇ ಜಮೀನು ಇದ್ದವರು ಇದ್ರು. ಅವರು ವಿಧವೆಯರು ಇರ್ಬೋದು, ಅಂಗವಿಕಲರು ಇರ್ಬೋದು. ಅವರ ಸ್ವಂತ ಯಾವಾಗ ಈ ಭೂಮಿಯನ್ನು ಕಲ್ಟಿವೇಶನ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಅದನ್ನ ಬೇರೆಯವರಿಂದ ಗುತ್ತಿಗೆ ಮಾಡಿಸ್ತಾ ಇದ್ರು. ಅವರೆಲ್ಲರೂ ಭೂಮಿಯನ್ನು ಕಳ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಕಾಂಪನ್ಸೇಷನ್ ಸಮೇತ ಕೊಟ್ಟಿರಲಿಲ್ಲ. ಆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಹೇಳಿರ್ತಕ್ಕಂಥ ಕಾಂಪನ್ಸೇಷನ್ ಇದೆಯಲ್ಲ, ಅದು ಇಟ್ ವಾಸ್ ಟೂ ಲೋ, ಬಹಳ ಕಡಿಮೆ ಆಗಿತ್ತು. ಅದು ಯಾವುದಕ್ಕೂ ಪ್ರಯೋಜನ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅಂತಹ ಒಂದು ಕುಟುಂಬದ ದುಸ್ಥಿತಿ ಅದು ಭಯಂಕರ ಭೀಕರವಾಗಿತ್ತು. ಎಷ್ಟೋ ಜನ ನಗರ ಪ್ರದೇಶಕ್ಕೆ ಬಂದು ಹೋಟೆಲ್ನಲ್ಲಿ ಕೆಲಸ ಮಾಡಿ ತಮ್ಮ ಮಕ್ಕಳನ್ನ ಓದಿಸಿ ಈಗ ಅವರು ಮತ್ತೆ ಆರ್ಥಿಕವಾಗಿ ಒಂದು ಒಳ್ಳೆಯ ಸ್ಥಿತಿಗೆ ಬಂದವರು ಇದ್ದಾರೆ. ಅಂತ ಒಂದು ಕುಟುಂಬಗಳಿದ್ದಾವಲ್ಲ, ಅವರ ಮಕ್ಕಳಿಗೆ ಒಂದು ಆಶೆ ಇರುತ್ತೆ, ನಮ್ಮ ಹಿರಿಯರ ಜಾಗದಲ್ಲಿ ನನಗೆ ಸ್ವಲ್ಪ ಜಾಗ ತಗೊಳ್ಬೇಕು ಅಂತ. ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೆಲಸವನ್ನು ತಗೊಂಡು ಅಲ್ಲಿ ತುಂಬ ಸಂಪಾದನೆ ಮಾಡುವವರು ಇದ್ದಾರೆ. ಆದರೆ ಏನಾಗುತ್ತೆ, ಈ 2 ವಿಧಿಗಳಿದೆಯಲ್ಲ, ಈ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇಂದು, ಅದರಿಂದಾಗಿ ಅವರಿಗೆ ಅವರವರ ಊರುಗಳಿಗೆ ಬಂದು ಅಲ್ಲಿ ಕೃಷಿ ಭೂಮಿಯನ್ನು ತಗೊಳ್ಳೋದಕ್ಕಾಗಲಿ ಅಥವಾ ಇನ್ಯಾವುದೇ ಬಂಡವಾಳವನ್ನು ಹಾಕಲಿಕ್ಕಾಗಲಿ ಅವಕಾಶ ಇರುವುದಿಲ್ಲ. ಆದರೆ ನಮ್ಮ ಕೇರಳ ನೋಡಿ, ಕೇರಳದಲ್ಲಿ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಯುರೋಪಿಗಾಗಲಿ ಅಮೆರಿಕಕ್ಕಾಗಲಿ ಹೋದವರು ಸಂಖ್ಯೆ ಕಡಿಮೆ ಇದೆ. ಅಲ್ಲಿ ಹೋಗೋದು ಹೆಚ್ಚು ಗಲ್ಫಿಗೆ.
ಗಲ್ಫ್ ರಾಷ್ಟ್ರಕ್ಕೆ ಹೋಗ್ತಾರೆ. ಅಲ್ಲಿಂದ ಬಂದವರು ಅಥವಾ ಗಲ್ಫ್ ರಾಷ್ಟ್ರಕ್ಕೆ ಹೋದವರು ಬಹಳಷ್ಟು ಜನ ತಮ್ಮ ಊರಿನಲ್ಲಿ ಭೂಮಿಗಳನ್ನು ತಗೊಂಡಿದ್ದಾರೆ, ಮನೆಗಳನ್ನು ಕಟ್ಕೊಳ್ತಾರೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗುತ್ತಾರೆ. ಇದರಿಂದ ಸಾಕಷ್ಟು ಈ ಕೃಷಿ ಕಾರ್ಮಿಕರಿಗೆ, ಬೇರೆ ಕೆಲಸಗಾರರಿಗೆ, ಅವರಿಗೆಲ್ಲರಿಗೂ ವಿಪುಲವಾದಂಥ ಉದ್ಯೋಗ ಅವಕಾಶನೂ ಅಲ್ಲಿ ಸಿಗ್ತಾ ಇದೆ. ನಮ್ಮಲ್ಲೇ ದುರಂತ, ಕರ್ನಾಟಕದಿಂದ ಯಾರು ಅಮೆರಿಕ ಅಥವಾ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ತಾರ, ಇವತ್ತು ಈ ಲ್ಯಾಂಡ್ ರಿಫಾರ್ಮ್ ಆಕ್ಟಿನ ಈ 2 ರೀತಿಗಳಿಂದಾಗಿ ಅವರು ಅಲ್ಲಲ್ಲೇ ಸೆಟ್ಲ್ ಆಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಊರಿಗೆ ಬಂದ್ರೆ ಅವ್ರಿಗೆ ಮತ್ತೆ ಇಲ್ಲಿ ಯಾವುದೇ ಜಮೀನನ್ನು ತಗೊಳ್ಳುವಂತ ಅವಕಾಶ ಇರುವುದಿಲ್ಲ. ಏನಿದ್ರು ಸಿಟಿಗಳನ್ನು ಸೈಟ್ಗಳನ್ನು ತಗೊಳ್ಬೇಕು. ಆ ಸಿಟಿ ಬದುಕಿಗೆ ಯಾರು ಆ ವಿದೇಶಕ್ಕೆ ಹೋಗಿ ಅವರು ಸಿಟಿ ಬದುಕು ಬೇಡ ಅಂತ ಹೇಳಿ ಮತ್ತೆ ನಮ್ಮ ಊರಿಗೆ ಹಿಂದಿರುಗೋಣ ಅಂತ ಹೇಳಿದ್ರೆ ಅಂತ ಜನಾಂಗಕ್ಕೂ ಇವತ್ತು ಅವಕಾಶ ಇಲ್ಲದಂತ ಒಂದು ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಈ 2 ವಿಧಿಗಳನ್ನ ಈಗ ಕಾನೂನಿಂದ ಕಿತ್ತೊಗೆಯುವಂತ ಒಂದು ಅಗತ್ಯತೆ ಇದೆ. ಇನ್ನೊಂದು ವಿಚಾರ ನಾನು ಇವತ್ತಿನ ಆಡಳಿತಾರೂಢರಿಗೆ ಹೇಳಲು ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಇದು ಸೋಷಲಿಸ್ಟಿಕ್ ಐಡಿಯಾ, ಕಮ್ಯುನಿಸ್ಟಿಕ್ ಐಡಿಯಾ ಅಥವಾ ಕ್ಯಾಪಿಟಲಿಸಮಿನ ಮೇಲೆ ಬೆಳೆದಿದ್ದಲ್ಲ. ಇದಕ್ಕೆ ಐಡಿಯಾಲಜಿಕಲ್ ಒಂದು ತಳಹದಿಯನ್ನು ಕೊಟ್ಟವರು ದೀನ್ ದಯಾಳ್ ಉಪಾಧ್ಯಾಯರು. ಇಂಟೆಗ್ರಲ್ ಹ್ಯುಮ್ಯಾನಿಸಮ್ ಇದೆಯಲ್ಲ, ಅದು ಒಂದೇ ಇದರ ತಳಹದಿ. ಯಾವುದೇ ಒಂದು ಇವರು ಆರ್ಥಿಕವಾದಂತಹ ನಿಲುವನ್ನು ತಗೊಳ್ಬೇಕಾದ್ರೆ, ಯಾವುದೇ ಒಂದು ಕಾನೂನನ್ನು ಮಾಡಬೇಕಾದ್ರೆ ಹಿಂದೆ ಇಂದಿರಾ ಗಾಂಧಿ ಅವರು ಯಾವ ರೀತಿ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ ಅಲ್ಲಿ ಮಾಡ್ತಾ ಇದ್ರೋ ಇವಾಗ ಇಂಟೆಗ್ರಲ್ ಹ್ಯುಮ್ಯಾನಿಸಮ್ ಮೇಲೆ ಮಾಡಬೇಕಾಗುತ್ತೆ. ಅವರು ಇವಾಗ ಏನು ಮಾನವೀಯ ಒಂದು ದೃಷ್ಟಿಕೋನದಿಂದ ಈ ಕಾನೂನನ್ನ ತಿದ್ದುಪಡಿ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಇದು ನನ್ನ ಒಂದು ತೀವ್ರವಾದಂತಹ ಒಂದು ಅರ್ಜಿ ಅಂತ ಹೇಳ್ತೀನಿ. ನಾನು ಈ ಡಿಮ್ಯಾಂಡ್ ಅನ್ನ ಸಾರ್ವಜನಿಕರ ಮುಂದೆ ಇಡ್ತೇನೆ. ಸಾರ್ವಜನಿಕರು ಈ ಸಂಬಂಧಪಟ್ಟಂತಹ ಒಂದು ಸರ್ಕಾರದ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, MLA ಗಳಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಅವ್ರ ಮುಂದೆ ಈ ಡಿಮ್ಯಾಂಡ್ ಅನ್ನ ಪರ್ಸ್ಯೂ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇತ್ತೀಚೆಗೆ ಒಂದು ಕ್ಯಾಬಿನೆಟ್ ನಲ್ಲಿ ಡಿಸ್ಕಷನ್ ಆಗಿದೆ ಅಂತ ಪೇಪರ್ ನಲ್ಲಿ ಬಂದಿದೆ. ಈ ಆರ್ಟಿಕಲ್ಸ್ ಅನ್ನ ರಿಮೂವ್ ಮಾಡೋದ್ರ ಬಗ್ಗೆ ಆದಷ್ಟು ಶೀಘ್ರವಾಗಿ ಆರ್ಟಿಕಲ್ ರಿಮೂವ್ ಮಾಡಿದ್ರೆ ಸರ್ಕಾರದ ಖಜಾನೆ ಏನಿದೆ ಅದು ಅತಿ ಶೀಘ್ರವಾಗಿ ತುಂಬುತ್ತೆ. ಕೃಷಿ ಚಟುವಟಿಕೆ ಈ ದೇಶದಲ್ಲಿ ಇನ್ನಷ್ಟು ಹೆಚ್ಚಿನ ಉತ್ತೇಜನ ಸಿಗುತ್ತೆ ಅಂತ ನಾನು ಅದನ್ನು ಅಂದ್ಕೊಂಡಿದ್ದೇನೆ. ಈ ರೀತಿಯಾಗಿ ನಾನು ಮೈಸೂರಿನಲ್ಲಿ ವಕೀಲನಾಗಿದ್ದುಕೊಂಡು ನನ್ನ ಏನು ವೃತ್ತಿಯ ಒಂದು ಅನುಭವ ಇದೆ ಅದರ ಮೇಲೆ ಈ ಒಂದು ಮಾತನ್ನ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಈ ಸೆಕ್ಷನ್ 79A, B and ಸೆಕ್ಷನ್ 80 ಕರಪ್ಷನ್ಗೆ ಬಹಳ ದೊಡ್ಡ ಮಾರ್ಗವನ್ನು ಮಾಡಿಕೊಟ್ಟಿದೆ. ಬಹುಶಃ ಕೆಲವು ವರ್ಗದವರು ಅದನ್ನ ರಿಮೂವ್ ಮಾಡ್ಲಿಕ್ಕೆ ಒಪ್ಪೋದಿಲ್ಲ. ಯಾಕಂತಂದ್ರೆ ಅದೊಂದು ದಂಧೆ ಆಗಿದೆ. ಈ ದಂಧೆಯಲ್ಲಿ ಸಾವಿರಾರು ಜನ ಏಜೆಂಟ್ಸ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂಥವರೆಲ್ಲ ಲಾಬಿಯಿಂಗ್ ಇದೆಯಲ್ಲ, ಆ ಲಾಬಿಯಿಂಗ್ ಅನ್ನ ಇವತ್ತು ಸರ್ಕಾರ ಅದನ್ನ ಬದಿಗೆ ತಳ್ಳಬೇಕಾದಂತಹ ಅವಶ್ಯಕತೆ ಅನಿವಾರ್ಯತೆ ಇದೆ. ಆದ್ರಿಂದ ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ಸೆಕ್ಷನ್ಗಳನ್ನು ರಿಮೂವ್ ಮಾಡಿ ಇದನ್ನು ರಾಜ್ಯದಕ್ಕೆ ಒಳ್ಳೆಯದಾಗ್ತದೆ. ಅದಲ್ಲದೆ ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ರಾಜ್ಯದಲ್ಲಿ ತಮಿಳುನಾಡಿನಾಗಲ್ಲ, ಕೇರಳದಲ್ಲ, ತಲದಲ್ಲ, ಬೇರೆ ಬೇರೆ ಹವಾಗುಣದ ಪ್ರದೇಶಗಳಿದೆ. ನಾವು ಇಲ್ಲಿ ಕೃಷಿಯಲ್ಲಿ ವಿಪುಲವಾದಂತಹ ಅವಕಾಶಗಳಿದೆ. ಬಹುಶಃ ತಮಿಳುನಾಡಿಗೆ ಹೋದರೆ ಒಂದು ಊಟಿ ಫ್ರಾಂಟಿಯರ್ ಬಿಟ್ಟರೆ ಇನ್ನು ಉಳಿಕಿದ್ದೆಲ್ಲ ಒಂದೇ ಥರದ ಹವಾಗುಣ. ನಾವು ಕರ್ನಾಟಕದಲ್ಲಿ, ಸೌತ್ ಕರ್ನಾಟಕದಲ್ಲಿ ಬೇರೆ ಹವಾಗುಣ, ಸಮುದ್ರದ ಬದಿಯ ಜಿಲ್ಲೆಗಳಲ್ಲಿ ಬೇರೆ ಹವಾಗುಣ, ಉತ್ತರ ಕರ್ನಾಟಕದಲ್ಲಿ ಬೇರೆ ಹವಾಗುಣ. ಅಲ್ಲಿ ಬೇಳೆಕಾಳುಗಳನ್ನು ಬೆಳೀತಾರೆ. ಈ ಕಡೆ ನಾವು ಭತ್ತ ಮತ್ತೆ ಕಬ್ಬನ್ನು ಬೆಳೀತಾರೆ. ಮತ್ತೆ ಈ ತೀರ ಪ್ರದೇಶದಲ್ಲಿ ಅಡಿಕೆ ಇತ್ಯಾದಿಗಳನ್ನ ತೆಂಗುಗಳನ್ನು ಬೆಳೀತಾರೆ. ಮತ್ತೆ ನಮಗೆ ಈ ಎಸ್ಟೇಟ್ಗಳು ಅಂದ್ರೆ ಮಲೆನಾಡು ಪ್ರದೇಶ ಇದೆ, ಅಲ್ಲಿ ಕಾಫಿ, ಏಲಕ್ಕಿ, ಟೀ ಇದನ್ನೆಲ್ಲ ಬೆಳೆಯುವಂತಹ ಅವಕಾಶ ಇದೆ. ಸೊ ಮಲ್ಟಿ ಕ್ರಾಪ್ಸ್ ನಾವು ಈ ರೀತಿಯ ಒಂದು ಕೃಷಿ ಚಟುವಟಿಕೆಗೆ ವಿಶೇಷವಾದ ಉತ್ತೇಜನ ಕೊಟ್ಟು ಇಂದಿನ ಯುವ ಜನಾಂಗಕ್ಕೆ ಅದರಲ್ಲಿ ಅರ್ಥಪೂರ್ಣವಾಗಿ ತೊಡಗಿಸುವಂತಹ ಒಂದು ಕೆಲಸ ನಾವು ಮಾಡಿತಂತಂದ್ರೆ ವಿ ಕ್ಯಾನ್ ಬಿಕಮ್ ದ ಬೌಲ್ ಆಫ್ ದ ಎಂಟೈರ್ ಕಂಟ್ರಿ ಏನು ಬಹುಶಃ ವೆಜಿಟೇಬಲ್ಸ್ ಒಂದು ಪಟೆನ್ಸಿಟಿ ಇದೆಯಲ್ಲ, ಬಹುಶಃ ಸೌತ್ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಮೈಸೂರು ಪ್ರಾಂತ ಅಂತ ಹೇಳ್ತೀವಿ ನಾವು, ಇಡೀ ಜಗತ್ತಿಗೆ ಇಲ್ಲಿಂದ ವೆಜಿಟೇಬಲ್ ಸಪ್ಲೈ ಮಾಡುವಂತಹ ಒಂದು ಸ್ಥಿತಿಯನ್ನು ನಮಗೆ ಬರಬಹುದು. ಅದಲ್ಲದೆ ನಮ್ಮ ಕೃಷಿ ಸಂಘಟನೆಗಳು, ಕೃಷಿಕರ ಸಂಘಟನೆಗಳು ತಪ್ಪು ದಾರಿಯನ್ನು ಹಿಡಿವೆ. ಹೆಚ್ಚಿನ ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬಿಟ್ರೆ ಉಳಿಕೆಯವರೆಲ್ಲ ಲೆಫ್ಟಿಸ್ಟ್ ಕಡೆಗೆ ನೋಡಿ ಬಹುಶಃ ತಮ್ಮ ಕಾಲಿಗೆ ತಾವೇ ಕಲ್ಲನ್ನು ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಇಂದಿನ ಕೃಷಿಕರು ಇವತ್ತು ಅವರಲ್ಲಿ ಬದಲಾವಣೆ ಬರಬೇಕಂತ ಅವಶ್ಯಕತೆ ಇದೆ. ಯಾರು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಯುವಕರು ಇರ್ಬೋದು ಅಥವಾ ಈ ಹಳ್ಳಿ ಪ್ರದೇಶದಿಂದ ಸಿಟಿಗೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡಂತಹ ಯುವಕರು ಇರ್ಬೋದು, ಇವರಿಂದ ನಾನು ಪರಿವರ್ತನೆಯನ್ನು ನಿರೀಕ್ಷಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.